ಇದು ಯಾರು ಈ ಕುರಿ ಕೋಳಿ ಹೊಡೆದವರಲ್ಲಿ ಇವರು ಸರ್ಕಾರ ಸಿದ್ದರಾಮಯ್ಯನವ್ರನ್ನ ಇವ್ರನ್ನ ಸಂಪೂರ್ಣ ಸರ್ವನಾಶ ಮಾಡೋಕ್ಕೆ ನಡೀತಾ ಇದೆ. ನಾನು ಅಲ್ಲೆಲ್ಲ ಪಾಪ ಹೇಳೋರು ಅದನ್ನೇ ರಾಜ್ಯದ ರಾಜಕೀಯದ ಭಾಳ ದೊಡ್ಡ ಮುಖಂಡರು ಅಂತ ಹೇಳಿ ಹೇಳ್ಕೊಂಡವ್ರೆ. ಪಾಪ ನೀವು ಪತ್ರಿಕೆಯಲ್ಲಿ ನಾನವತ್ತು ಈ ಕಬಿನಿ ಹಿನ್ನೀರಿನ ಒಂದು ರೆಸಾರ್ಟ್ಗೆ ಹೋದರೆ ಕೆಲವು ಪತ್ರಿಕೆಯಲ್ಲಿ ಅದು ಏನಾಗಿತ್ತು, ಟಿ ವಿಗಳಲ್ಲಿ ಕೇರಳಗೆ ಹೋದರು ಅಂತ ಬಂದ್ಬಿಡ್ತು. ನಾನು ನೋಡಿದೆ ವಯನಾಡಿಗೆ ಹೋಗೋರು ಅಂತ ಕೇರಳಗೆ ಅಂತಲೇ. ಅದು ಪಾಪ ನಾನು ಕೇರಳ ಹೋಗಿರೋದು ಇದು ಎಂಥದ್ದು ಮಾಟ ಮಂತ್ರ ಮಾಡ್ಸೋಕೆ ಹೋಗಿದ್ದೀನಿ. ನಾನು ಕೇರಳಗೆ ಹೋಗಿ ಮಾಟ ಮಂತ್ರ ಮಾಡ್ಸೋಕೆ ಇದೆಲ್ಲ ಇವ್ರಿಗೆ ಸೇರಿರೋದು ಇದು ಇವೆಲ್ಲ. ನಾನು ಹೋಗಿದ್ದು ನನ್ನ ಮೊಮ್ಮಗನ ಜೊತೆಯಲ್ಲಿ ಒಂದು 3 ದಿವಸ ಆರಾಮಾಗಿ ಒಂದು ಜೊತೆಯಲ್ಲಿ ಕಾಲ ಕಳೆಯೋಣ ಅಂತ ಹೇಳಿ ನಾನು ಹೋದರೆ ಆಗಲೇ ದೊಡ್ಡದಾಗಿ ಅದಕ್ಕೊಂದು ದೊಡ್ಡ ಆಪಾದನೆ ನಮ್ಮ ಮೇಲೆ. ಇವತ್ತು ಹೋಗಿ ಬೇರೆ ಕಡೆ ಏನಾಗಿದೆ ಅಂತೇನೋ ಕೆಲವರು ಅಪಾರ್ಥ ಮಾಡ್ಕೊಂಡ್ಬಿಟ್ರು ಅಂದ್ರಲ್ಲ. ಸರ್ಕಾರದಲ್ಲಿ ಇಷ್ಟು ಗೂಢಾಚಾರ್ಯ ಸಂಸ್ಥೆ ಇಲ್ವ ಇಂಟೆಲಿಜೆನ್ಸು? ಅಯ್ಯೋ, ಅದಕ್ಕೆ ರಾತ್ರಿ 10 ಗಂಟೆಯಲ್ಲಿ ಇಂಟೆಲಿಜೆನ್ಸ್ನವ್ರು ಒಂದು ಕಡೆ, ಪಿ ಎಮ್ ಒ ನಮ್ಮ ಇದು ಚೀಫ್ ಪ್ರೈಮ್ ಮಿನಿಸ್ಟರ್ ಕಚೇರಿ ಅಲ್ಲಿದ್ದಾರಲ್ಲ ಸೆಕ್ಯೂರಿಟಿ, ಎಲ್ಲ ಕಡೆಯಿಂದಲೂ ಎಲ್ಲವರೇ ಕುಮಾರಣ್ಣ ಅಂತ ಏನು ಹುಡುಗಿಸಿದ್ದು ಮುಖ್ಯಮಂತ್ರಿಗಳು ಅದೇ ಹೇಗೆ. ಆಮೇಲೆ ಗೊತ್ತಾಯಿತು ನಾನಲ್ಲಿ ಕಬಿನಿ ರೆಸಾರ್ಟಲ್ಲಿದ್ದೀನಿ ಅಂತ. ಅವ್ರು ನಮ್ಮನ್ನೇ ಉದ್ದೇಶ ಹೇಳಿರೋದಲ್ವ, ಅದು ಹೆಸರು ಹೇಳಿಲ್ಲ. ಅದು ಅವ್ರು ತಮ್ಮ ಮಾರನೇ ದಿವಸ ಕ್ಲಾರಿಫಿಕೇಶನ್ ಬೇರೆ ಕೊಟ್ರಲ್ಲ. ಏನು ಹೇಳಿದ್ರು ಅವರು? ಈ ರಾಜ್ಯದಲ್ಲಿ ಒಂದು ಕುಟುಂಬ ಇವತ್ತು ಎಲ್ಲ ಮುಗಿಬೇಕು, ನಾವು ಒಬ್ಬರೇ ಉಳಿಬೇಕು ಅಂತಕ್ಕಂಥ ಒಂದು ಕುಟುಂಬ ಇದೆ ಇಲ್ಲಿ ಅಂದ್ರಲ್ಲ. ಅವ್ರು ಸದಾಕಾಲ ಅದು ನೆನೆಸ್ಕೊಳ್ಳೋದು ನಮ್ಮನೇ ಅಲ್ವಾ. ಆಮೇಲೆ ಅದಕ್ಕೆ ಕೆಲವು ಚಾನಲ್ಗಳಲ್ಲಿ ಅರ್ಧ ಗಂಟೆ ಸ್ಪೆಷಲ್ ಪ್ರೋಗ್ರಾಮ್ಗಳು ಬೇರೆ ಇವತ್ತು ಅವೆಂಥವು ಬಾಯಿ ತಕ್ಕೊಂಡಿರೋ ಇದು ಬಣ್ಣದಿದು ಇದೆಲ್ಲ ತೋರಿಸ್ಬಿಟ್ಟು ಅರ್ಧ ಗಂಟೆ ಅದು ಬೇರೆ ಒಂದು 3-4 ಚಾನಲ್ಗಳಲ್ಲಿ ಸ್ಪೆಷಲ್ ಆರ್ಟಿಕಲ್ ಬೇರೆ ಬಂದು. ಯಾರ್ದು ಏನು ತಪ್ಪು? ಯಾರು ತಪ್ಪಾಗಿ ಅರ್ಥೈಸಿದ್ರು? ಮಾಧ್ಯಮಗಳ ತಪ್ಪಾಗಿ ಅರ್ಥೈಸಿದ್ರು ಅಂತಲ್ಲ, ಅವ್ರು ತಪ್ಪಾಗಿ ಅರ್ಥೈಸ್ಕೊಂಡಿರ್ಬೇಕಲ್ಲ. ಆಯ್ತಲ್ವೇ ಆ ಸಮೀಪದಲ್ಲೂ ಒಂದು ಇವತ್ತಿನ ಕಾನೂನು ಇರತಕ್ಕಂಥದ್ದು ಆ ರೀತಿ ಕೋಣ ಬಲಿ ಕೊಡೋದು, ಹಂದಿ ಬಲಿ ಕೊಡೋದು, ಈ ಕುರಿ ಬಲಿ ಕೊಡೋದ್ರ ಮುಖಾಂತರ ಯಾರನ್ನಾದರೂ ನಾಶ ಮಾಡಬೇಕು ಅಂತಕ್ಕಂಥ ಒಂದು ಕೆಲಸ ಮಾಡ್ತಕ್ಕಂಥದ್ದು ಏನಾದ್ರು ಮಾಹಿತಿ ಬಂದಾಗ ಈ ಸರ್ಕಾರ ಜವಾಬ್ದಾರಿ ಅಲ್ವ ಆ್ಯಕ್ಷನ್ ತಗೊಳ್ಳೋದು. ಅವ್ರಿಗೆ ಆ ಮಾಹಿತಿ ಹೇಳಿದ್ದಾರೆ, ಸ್ಪಷ್ಟವಾದ ಮಾಹಿತಿ ಇದೆ ಎಂದಿದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ಆ್ಯಕ್ಷನ್ ತಗೋಬೇಕು ಬೇಡವು? ಉದ್ದೇಶ ಅಷ್ಟೇ. ಜನಗಳಲ್ಲಿ ಈ ಕುಟುಂಬವನ್ನು ಸಂಪೂರ್ಣವಾಗಿ ನೆಲ ಕಚ್ಚಿಸಬೇಕು ಅನ್ನೋದು ಪಾಪ ಒದಾಡ್ತಾವ್ರೆ, ಶ್ರಮ ಪಡ್ತಾವ್ರೆ. ಈಗ ಯಾರೋ ಒಬ್ಬ ವ್ಯಕ್ತಿ ಕುಟುಂಬದಲ್ಲಿ ಮಾಡಿರ್ತಕ್ಕಂಥದ್ದು ಒಂದು ಅಂತೇಳಿ ಆರೋಪ ಇವತ್ತು ಹೊತ್ಕೊಂಡಿರೋದಕ್ಕೆ ಎಂಟೈರ್ ದೇವೇಗೌಡರು ಕುಟುಂಬನೇ ನಾಶ ಮಾಡಬೇಕು ಅಂತೇಳಿ ನಡೀತಾ ಇಲ್ವಾ? ಇದು ಮುಂದುವರೆದ ಭಾಗ ಅಷ್ಟೇ. ಇದು ನಡೀತಾ ಇದೆ, ಮುಗಿಸ್ಲೇಬೇಕು ದೇವೇಗೌಡರು ಕುಟುಂಬ. ಯಾಕೆಂದರೆ ಇಲ್ಲಿ ಯಾವಾಗ BJP JDSನ ಹೊಂದಾಣಿಕೆ ಆಯಿತು ಅವತ್ತೇ ಅವ್ರಿಗೆ ಬಂತು ತೀರ್ಮಾನ. ಅವರೇನು 20 ಸೀಟ್ ಗೆಲ್ತೀವಿ 22 ಸೀಟ್ ಗೆಲ್ತೀವಿ ಅಂತ ಇದ್ರಲ್ಲ ಮೇಲೆ ಭ್ರಮಾಲೋಕದಲ್ಲಿ. ಅದು ಸಂಪೂರ್ಣವಾಗಿ BJP JDSನ ಹೊಂದಾಣಿಕೆ ಕರ್ನಾಟಕದಲ್ಲಿ ಅವರ ಮುಂದಿನ ರಾಜಕೀಯದ ಭವಿಷ್ಯಕ್ಕೆ ಮಾರ್ಕ ಆಗ್ತಿದೆ ಅಂತಕ್ಕಂಥದ್ದು ಅವ್ರಿಗೆ ಬಂದೋಯ್ತಲ್ಲಿ. ಪಾಪ ಏನೇನೋ ಆಸೆಗಳು ಇಟ್ಕೊಂಡಿದ್ರು. ನಾವು BJP ಜೊತೆ ಹೊಂದಾಣಿಕೆ ಆಗಿದೆ ಅಂತಿದ್ದಂಗೆ, ಯಾಕೆಂದರೆ JDS ಮುಗಿಸ್ಬೇಕು ಅನ್ನೋದೇ ಅಲ್ವೇ ಅವ್ರದ್ದು. 10 ಜನ ರೆಡಿ ಅವರೇ, 12 ಜನ ರೆಡಿ ಅವರೇ ಹೇಳ್ಕೊಂಡೇ ಬರ್ತಾಯಿದ್ರು. ಇದು ಯಾವಾಗ ಇವತ್ತು ಲೋಕಸಭೆ ಚುನಾವಣೆಯಲ್ಲಿ ಇವತ್ತು JDSನ BJPಯ ಕಾಂಬಿನೇಷನ್ನಲ್ಲಿ ಕಾಂಗ್ರೆಸ್ಸು 3ಕ್ಕೋ 4ಕ್ಕೋ 5ಕ್ಕೋ ಇಳಿತೀವಿ ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಯಿತು. ಅಲ್ಲಿಂದ ಇದು ಪ್ರಾರಂಭ ಆಗಿದೆ. ನೋಡೋಣ ಇದು ಎಲ್ಲಿಗೆ ಹೋಗ್ತದೆ. ಏಕೆಂದರೆ ರಾಜರಾಜೇಶ್ವರ ದೇವ್ರನ್ನ ಈ ಒಂದು ಕುರಿ ಕೋಳಿಗೆ ತಂದು ನಿಲ್ಲಿಸ್ಬಿಟ್ರಲ್ಲ ದೇವ್ರನ್ನ. ಅದೇನೋ ಹೇಳಿದ್ರಲ್ಲ, ನನಗೆ ಕಾಯಕ್ಕೊಬ್ಬ ಶಕ್ತಿ ಮೇಲಿದೆ ಅಂತೇಳಿ. ಅವ್ರನ್ನ ಹೆಂಗೆ ಕಾಯಕ್ಕೆ ಮೇಲೆ ಶಕ್ತಿ ಇಟ್ಕೊಂಡವ್ರೆ, ಅದೇ ಥರ ನಾವು ಒಂದು ಶಕ್ತಿ ದೇವ್ರು ನಮ್ಮ ಪರ ಹೋಗೋವನೇ. ಆ ದೇವರಿಗೆ ಬಿಡ್ತೀನಿ, ರಾಜೇಶ್ವರ ಟೆಂಪಲ್ ನಾನು ಹೋಗಿ ಬಂದಿದ್ದೇನೆ. ಅಲ್ಲಿ ಏನು ಪೂಜೆ ಮಾಡ್ತಾರೆ ಅನ್ನೋದು ಗೊತ್ತು. ಆ ದೇವರಿಗೆ ಬಿಡ್ತೀನಿ. ಆ ದೇವ್ರನ್ನ ಇವತ್ತು ಆ ಹಂದಿ ಬಲಿ ತಗೊಳ್ಳೋದು, ಅದು ಎಂಥದೋ ನಾಲಿಗೆ ಇರೋದು ಬಿಟ್ಟು ಅದು ಯಾವುದಪ್ಪ ಅಲ್ಲಿ ಆ ಥರ ಚಿತ್ರ ನೋಡಿಲ್ಲ ನಾನು ಹೋದಾಗ. ತೋರಿಸ್ಬಿಟ್ಟೆಲ್ಲ ಬಂತಲ್ಲ ಟಿ ವಿಗಳಲ್ಲಿ. ಆ ದೇವರೇ ಅವರಿಗೆ
ಅಂತಿಮವಾದಂಥ ಒಂದು ಶಿಕ್ಷೆ ಏನು ಕೊಡಬೇಕು ಅನ್ನೋ ತೀರ್ಮಾನ ಮಾಡ್ತೇನೆ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಹಾಗೆ ವಾಲ್ಮೀಕಿ ನಿಗಮದ ಸಚಿವ ನಾಗೇಂದ್ರ ಅವ್ರ ಪಾತ್ರ ರಾಜೀನಾಮೆ ಒತ್ತಾಯ ಮಾಡ್ತೀರಿ ಹೇಗೆ? ಇಲ್ಲಿ ನಾನು ಪಾಪ ಓನ್ಲಿ ನಾಗೇಂದ್ರನ ಮೇಲೆ ಯಾಕೆ ಹೇಳಲಿ, ಮಂತ್ರಿ ಮೇಲೆ, ಇದರಲ್ಲಿ ಯಾರ್ಯಾರ ಪಾತ್ರ ಇದೆ ಈ ಒಂದು ಪ್ರಕರಣ ನೋಡಿದಾಗ ಇದು ಬರೀ ನಾಗೇಂದ್ರ ಲೆವೆಲಲ್ಲಿ ನಡೆದಿರ್ತಕ್ಕಂಥದ್ದಲ್ಲ. ಇದು ನನ್ನ ಅಭಿಪ್ರಾಯದಲ್ಲಿ ಇದು ತೆಲಂಗಾಣ ಹೋಗಿರ್ತಕ್ಕಂಥ ದುಡ್ಡಿದು. 14 ಅಕೌಂಟ್ಗಳು ಓಪನ್ ಮಾಡಿದ್ರಲ್ಲ, ಅದು ಬೆಳಗ್ಗೆ ಓಪನ್ ಮಾಡ್ತಾರೆ, ಮಧ್ಯಾಹ್ನ ದುಡ್ಡು ಡ್ರಾ ಆಗುತ್ತೆ. ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ರೆ, ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ರಾಜ್ಯದ ಜನತೆ ಮೇಲೆ ಗೌರವ ಇದ್ರೆ, ಏನು ಅದೆಂಥದ್ದು ಹೇಳ್ಕತ್ತಾರಲ್ಲ ಚಾಂಪಿಯನ್, ಯಾವ ಇಲಾಖೆ ಗಲಾಟೆ ಆಗಿರೋ ದುಡ್ಡಿದು? ಪರಿಶಿಷ್ಟ ವರ್ಗಗಳಿಗೆ ಕೊಡ್ತಕ್ಕಂಥ ದುಡ್ಡಿದು. ಇನ್ನು ಬಹುಶಃ ಈ ರೀತಿಯ ಬೋರ್ಡ್ ಕಾರ್ಪೊರೇಷನ್ಗಳೇನಿದೆ, ಏನಾದರೂ ಬಹುಶಃ ಎಲ್ಲ ಬೋರ್ಡ್ ಕಾರ್ಪೊರೇಷನಲ್ಲಿ ಏನೇನು ನಡೆದಿದೆ ಅಂತಕ್ಕಂಥ ತನಿಖೆ ಏನಾದರೂ ಆಗೋದ್ರೆ ಇನ್ನು ಯಾರ್ಯಾರು ತಲೆಗಳು ಉರುಳ್ತಾವೋ ಗೊತ್ತಿಲ್ಲ. ಇದರ ಜವಾಬ್ದಾರಿ ಬರೀ ನಾಗೇಂದ್ರ ತಗೊಳ್ಳೋದಲ್ಲ, ನಾಗೇಂದ್ರನ ಮೇಲೆ ಹೊರಿಸೋದಲ್ಲ. ಇದು ಈ ಜವಾಬ್ದಾರಿಯನ್ನು ಆರ್ಥಿಕ ಇಲಾಖೆಯನ್ನು ನಿರ್ವಹಣೆ ಮಾಡ್ತಾ ಇರತಕ್ಕಂಥ ಮುಖ್ಯಮಂತ್ರಿಗಳೇ ಹೊರಬೇಕಿದು. ಇಷ್ಟು ದಿವಸ ಆಯಿತು, ಇದರಲ್ಲಿ ಜಾಣಕಿವುಡು. ಹಿಂದೆ ಎಲ್ಲ ವಿರೋಧ ಪಕ್ಷದಲ್ಲಿ ಯಾವ ಥರ ನಡ್ಕೊಂಡಿದ್ದಾರೆ ಇವರು, ಸಣ್ಣ ಪುಟ್ಟ ಪ್ರಕರಣಗಳಾದಾಗ. ಇವತ್ತು ಯಾತಕ್ಕೆ ಈ ಸಬ್ಜೆಕ್ಟ್ ಬಗ್ಗೆ ಇಷ್ಟೊಂದು ಆಮೇವೇಗದ ತೀರ್ಮಾನಗಳಾಗ್ತಾ ಇದೆ? ಯಾರು ಇವರಿಗೆ ಹೇಳಿದ್ದು ಅಲ್ಲಿ ಡ್ರಾ ಮಾಡಲಿಕ್ಕೆ? ಇವತ್ತು ಯಾವುದೋ ಒಂದು ಪತ್ರಿಕೆಯಲ್ಲಿ ಬರೆದಿದ್ದೀರಿ, ಏನೋ ಹೊಸದಾಗ ಯಾರೋ ಒಬ್ಬರು ಶಾಸಕರನ್ನೊಬ್ಬರನ್ನ ಅಧ್ಯಕ್ಷನ ಮಾಡ್ಕೊಂಡಿದ್ದೀರಿ. ಅಲ್ಲಿ ಅಧ್ಯಕ್ಷರು ಗಮನಕ್ಕೆ ಬರಬೇಕಲ್ಲ, ಅದು ಹೋಗ್ಲಿ ಮೀಟಿಂಗ್ ಆಗಬೇಕಲ್ಲ. ಯಾವುದೋ ಒಂದು ಅಕೌಂಟು ಇದ್ದಿದ್ದು ವಸಂತ ನಗರದಿಂದ MG ರೋಡ್ಗೆ ಅಕೌಂಟ್ನ ಹಣ ಇವತ್ತು ವರ್ಗಾವಣೆ ಆಗಬೇಕು ಅಂದರೆ ಆ ಬೋರ್ಡಲ್ಲಿ ಮೀಟಿಂಗ್ ಆಗಬೇಕಲ್ಲ, ಮೀಟಿಂಗ್ ಇಲ್ಲ. ದುಡ್ಡು ಸ್ವೇಚ್ಛಾಚಾರವಾಗಿ ಹೋಗಿದೆ. ಆಮೇಲೆ ಅವನು ಯಾರೋ ಒಂದು ಕಂಪ್ನಿ ನನ್ನ ಕಂಪ್ನಿಗೆ ಸಂಬಂಧ ಇಲ್ಲ ಅಂತ ಒಂದು ಕ್ಲಾರಿಫಿಕೇಶನ್ ಕೊಡ್ತಾನೆ. ಕರ್ನಾಟಕ ರಾಜ್ಯದ ತೆರಿಗೆ ಹಣ, ಜನರ ದುಡ್ಡು ಇವತ್ತು ಪರಿಶಿಷ್ಟ ಜಾತಿಯ ಕುಟುಂಬಗಳಿಗೆ, ಫಲಾನುಭವಿಗಳಿಗೆ ಹಣ ಕೊಡ್ತಕ್ಕಂಥದ್ದು ಇದು. ಈ ದುಡ್ಡು ತಗೊಂಡು ತೆಲಂಗಾಣ ಚುನಾವಣೆಗೆ ಉಪಯೋಗ ಮಾಡಿದಿರಲ್ಲ, ಯಾವ ನೈತಿಕತೆ ಇದೆ ಸಿದ್ದರಾಮಯ್ಯರೇ ನಿಮಗೆ? ಒಂದು ವಾರ ಆಯ್ತಾ ಬಂತಲ್ಲ, ಯಾವ ತನಿಖೆ ನಡೆಸ್ತೀರಿ ನೀವು? ಯಾವ ತನಿಖೆ ನಡೆಸಿ ಯಾರಿಗೆ ಆಕ್ಷನ್ ತಗೋತೀರಿ? ಯಾರ ಮೇಲೆ? ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ. ಈ ರೀತಿ ದುಡ್ಡನ್ನ ದರೋಡೆ ಮಾಡ್ಕೊಂಡು ಯಗಣ ತಿನ್ನ ಕೆಲಸ ಮಾಡ್ಕೊಂಡು ಇನ್ನೊಬ್ಬರು ತಲೆ ಕೆಟ್ಟಾಗಿ ಹೋಗ್ತೀರಾ? ಸ್ವಲ್ಪ ತೆಗೀರಿ ಎಲ್ಲ. ಯಾವ್ಯಾವ ಇಲಾಖೆನಲ್ಲಿ ಏನು ಪ್ರಿಯಾಂಕಾ ಖರ್ಗೆ ಅವರು ಏನು ಭಾಳ ಮಾತಾಡ್ತಾರೆ ಎಲ್ಲದಕ್ಕೂ. ಅವ್ರ ಇಲಾಖೆಗೆ ಸಂಬಂಧಪಟ್ಟಿದ್ದು KRDL ಅವನು ಯಾರೋ 5 ಲಕ್ಷ ದುಡ್ಡು ಬಿಲ್ ಪೇಮೆಂಟ್ ಆಗಿಲ್ಲ ಅಂತೇಳಿ ಸೂಸೈಡ್ ಮಾಡ್ಕೊತಾನೆ. ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀರಾ? ಅವೆಲ್ಲ ಫೇಕ್ ಅಕೌಂಟೇ, ಅದನ್ನೇ ಹೇಳ್ತಾ ಇರೋದು. ಇದೆಲ್ಲ ಸುಮ್ಮನೆ ಬೆಳಗ್ಗೆ ದುಡ್ಡಲ್ಲಿ ಡ್ರಾ ಹೋಯ್ತು, ಮಧ್ಯಾಹ್ನ ಡ್ರಾ ಮಾಡ್ಕೊಂಡ್ರು. ಎಲ್ಲಾದರೂ ಉಂಟಾ? ಯಾರ ಅಪ್ಪನ ಮನೆ ದುಡ್ಡು 89 ಕೋಟಿ. ಇದಕ್ಕೆ ನಿಮಗೆ ಕೇಂದ್ರ ಸರ್ಕಾರ ನಮಗೆ ದುಡ್ಡು ಕೊಡ್ತಿಲ್ಲ ಅಂತ ಹೇಳ್ತಾ ಇರೋದು. ಈ ಥರ ದರೋಡೆ ಮಾಡಕ್ಕೆ ದುಡ್ಡು ಬೇಕಾಗಿರೋದು ನಿಮಗೆ? 200% ಡೆಲ್ಲಿ ಹೈಕಮಾಂಡ್ನ ಮೂಗಿನ ನೇರದಲ್ಲೇ ನಡೆದಿರೋದು. ಅವ್ರ ಡೈರೆಕ್ಷನ್ ಮೇಲೇ ಇದು ನಡೆದಿರ್ತಕ್ಕಂಥದ್ದು. ಇದು ಇದೆಲ್ಲ ಇನ್ನೂ ನಾಳೆ ರಿಸಲ್ಟ್ ಎಲ್ಲ ಬರಲಿ, ಚರ್ಚೆ ಮಾಡೋಣ. ಯಾವ SIT ರಚನೆ ಮಾಡಿ ಏನು ಮಾಡ್ತೀರಿ? ಯಾರ ಮೇಲೆ ಆಕ್ಷನ್ ತಗೋತೀರಿ? ಅಲ್ಲಿ ಅವ್ರು ಯಾರೋ ಸೂಸೈಡ್ ಮಾಡ್ಕೋಬೇಕಾದ್ರೆ ಪರ್ಟಿಕ್ಯುಲರ್ ನಾಗೇಂದ್ರ ಅಂತಲೂ ಹೇಳಿಲ್ಲ. ಅಲ್ಲಿ ಒಬ್ಬ ಸಚಿವರ ಮೌಖಿಕ ಆದೇಶದ ಮೇರೆಗೆ ಅಂತಾರೆ. 36 ಜನ ಸಚಿವರವರಲ್ಲ ಅಲ್ಲಿ. ಇಲಾಖೆ ಸಚಿವರು ಅಂತಲೇ ಹೇಳಿಲ್ಲ.
ಆತ್ಮಹತ್ಯೆ ಇದರಲ್ಲಿ ಡೆತ್ ನೋಟಲ್ಲಿ. ಅದರಿಂದ ಇಲ್ಲಿ ಈ ವಿಷಯದಲ್ಲಿ ಸರ್ಕಾರವೇ ಜವಾಬ್ದಾರಿ ತಗೋಬೇಕಿಲ್ಲಿ. ಒಬ್ಬ ಮಂತ್ರಿದಲ್ಲ ಇದು. ಹಲವಾರು ಇಲಾಖೆಗಳಲ್ಲೂ ಇದೇ ರೀತಿಯಲ್ಲಿ ನನಗೆ ಒಂದು ಚರ್ಚೆ ಆಗೋದು, ಅಧಿಕಾರಿಗಳ ಮಟ್ಟದಲ್ಲೇ ದುಡ್ಡು ಈ ರೀತಿ ಸ್ವೇಚ್ಛಾಚಾರವಾಗಿ ಹಲವಾರು ಬೋರ್ಡ್ ಕಾರ್ಪೊರೇಷನ್ ಇದೇ ರೀತಿಯಲ್ಲಿ ದುಡ್ಡು ಲೂಟಿಯಾಗಿದೆ ಅಂತಕ್ಕಂಥ ಹೇಳ್ತಾರೆ. ಬಡವ್ರಿಗೆ ಹೋಗ್ಬೇಕಾದ ದುಡ್ಡು ಈ ರೀತಿ ನಡ್ಕೊಂಡು ಹೋಗಿದೆ ಅಂತಕ್ಕಂಥ ಹೇಳ್ತಾರೆ. ಅದರಿಂದ ಇಲ್ಲಿ ಮುಖ್ಯಮಂತ್ರಿಗಳೇ ನೇರವಾಗಿ ಹೊಣೆ ಹೊರಬೇಕು. ಇದನ್ನು ಬರೀ ಒಬ್ಬ ಸಚಿವರನ್ನ ತಲೆದಂಡ ತೆಗೆಯೋದಲ್ಲ, ಈ ಸರ್ಕಾರ ತಲೆದಂಡ ತೆಗಿಬೇಕು. ಇವತ್ತು ನೋಡೋಣ ಮುಂದೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ. ಅವ್ರು ನಾನು ರಾಜ್ಯದಲ್ಲಿದ್ದೆ, ನನಗೆ ಗೊತ್ತೇ ಇಲ್ಲ, ನನ್ನ ಸೈನ್ ಅಲ್ಲ ಅಂತ ಈಗಲೇ ಹೇಳ್ತಾವ್ರಲ್ಲ. ಯಾರು? ಹಾಂ ಹಾಂ ಇಲ್ಲ, ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ನಾಗೇಂದ್ರ ಒಬ್ಬರಿದ್ದಾರೋ ಇಲ್ಲ ಇನ್ಯಾರ್ಯಾರು ಸೇರೋರು ಇದರಲ್ಲಿ. ಪಾಪ ತೆಲಂಗಾಣದ ಜವಾಬ್ದಾರಿ ಯಾರ್ಯಾರು ವಹಿಸ್ಕೊಂಡಿದ್ರಿ? ನಾಗೇಂದ್ರ ಒಬ್ಬನಿಗೆ ಕೊಟ್ಟಿದ್ರಾ ತೆಲಂಗಾಣ ಜವಾಬ್ದಾರಿನ? ಯಾರ್ಯಾರು ವಹಿಸ್ಕೊಂಡಿದ್ರಿ ತೆಲಂಗಾಣದಲ್ಲಿ? ಕೊಡಬೇಕಾಗಿತ್ತಲ್ಲ ಚಂದ, ಇಲ್ಲಿಂದ ಲೂಟಿ ಮಾಡಿ. ಯಾರ್ಯಾರು ಎಷ್ಟಿಷ್ಟು ತಗೊಂಡೋದ್ರಿ? ದೇವೇಗೌಡರು ಮೋದಿ ಮುಂದೆ ಹೇಳಿದ್ರಲ್ಲ ನಾವು ಹೋಗ್ತಾ ಇರೋದನ್ನ. ಇಲ್ಲಿ ಯೂನಿಯನ್ ಬ್ಯಾಂಕ್ ಇದರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಇದು ಅಲ್ಟಿಮೇಟ್ಲಿ ಕೇಂದ್ರ ಸರ್ಕಾರದ CBI ಇಂದಲೇ ತನಿಖೆ ಆಗಬೇಕಾಯ್ತದೆ. ಇದು ಅವ್ರು ಆಗಲೇ ಲೆಟ್ರ್ ಬರೆದವ್ರೆ ಬ್ಯಾಂಕ್ನವರು, ಅಲ್ಲಿ ವ್ಯಾಪ್ತಿಗೆ ಬರುತ್ತಿದೆ. ಅಲ್ಟಿಮೇಟ್ಲಿ ಇದು ಮುಚ್ಚಾಕೊಳ್ಳೋದಕ್ಕೆ ಇದು SITನ ತರಾತುರಿಲಿ ಮಾಡ್ಕೊಂಡು ಎಲ್ಲೆಲ್ಲಿ ರೆಕಾರ್ಡ್ಗಳನ್ನ ಸುಟ್ಟಾಕ್ಬೇಕು. ಪೆನ್ ಡ್ರೈವ್ ತಗೊಂಡೋದ್ರಲ್ಲ ಅವ್ರ ಮನೆಯಿಂದ, ಚಂದ್ರಶೇಖರ್ ಮನೆಯಿಂದ ಪೆನ್ ಡ್ರೈವ್ ದಾಖಲಾತಿ ಎತ್ಕೊಂಡು ಹೋಗೋರೆ ಅಂತ ಬಂತಲ್ಲ. ಎಲ್ಲಿದೆ ಆ ಪೆನ್ ಡ್ರೈವು? ಏನೋ ಇತ್ತೀಚೆಗಂತೂ ಈ ಪೆನ್ ಡ್ರೈವ್ ಕತೆ ಜಾಸ್ತಿ ಆಗ್ಬಿಟ್ಟವಪ್ಪ, ಅದೇನು ಗೊತ್ತಿಲ್ಲ. ಇವತ್ತಿನ್ನೂ ಹೊರಟಿಲ್ವಾ ನಗರ ಪ್ರದಕ್ಷಿಣೆಗೆ? ಇನ್ನೂ ಹೊರಟಿಲ್ವಾ? ಹೋದ ವಾರ ಮಾಡಿ ಏನು ಆಕ್ಷನ್ ತಗೊಂಡವ್ರೆ? ಕಳೆದ ವರ್ಷವೂ ಮಾಡಿದ್ರಲ್ವಾ? ಈ ಸರ್ಕಾರಕ್ಕೆ ಏನಾದರೂ ಅನುಭವ ಇದೆಯಾ? ಏನು ಬರೀ ನಗರ ಪ್ರದಕ್ಷಿಣೆ ಹೋಗಿ ಸುಮ್ಮನೆ ಶೋ ಮಾಡ್ಬಿಟ್ಟು ಬಂದ್ರೆ ಆಯ್ತಪ್ಪ? ನನ್ನ ಪ್ರಶ್ನೆ ಮಾಡ್ಬೋದು ನೀವು. ನಾನು 2006 ಮುಖ್ಯಮಂತ್ರಿ, ಯಡಿಯೂರಪ್ಪನವ್ರು ನಾವು ಸರ್ಕಾರ ಮಾಡಿದ್ವು. ಇದೇ ಧರ್ಮಸಿಂಗ್ ಅವರು SM ಕೃಷ್ಣ ಕಾಲದಲ್ಲಿ ಅಲ್ಲೆಲ್ಲೋ ನಿಮ್ಮ JP ನಗರದ ಹತ್ರ ಪುಟ್ಟೇನಹಳ್ಳಿ ಕೆರೆ ನುಂಗಾಕಿದ್ರಲ್ಲ. ಇದು ಪುಟ್ಟೇನಹಳ್ಳಿ ಅಲ್ಲ, ಇನ್ನೊಂದು ಯಾವುದದು ಅಲ್ಲಲ್ಲ, ಆ ಕಡೆ ಇನ್ನೊಂದಿದೆ, ಡಾಲರ್ಸ್ ಕಾಲೋನಿ ಅಂತ ಮಾಡಿದ್ರು. ಆ ಕೆರೆ ಮುಚ್ಚಾಕಿ ಅಲ್ಲ, ಸಾರಕ್ಕೆಲ್ಲ ಆ ಕಡೆ ಇನ್ನೊಂದು ಇದು ಬಿಯಿಂದ ಶುರುವಾಗುತ್ತೆ ಇಲ್ಲಿ. ಅಲ್ಲಿ ಸೈಟ್ ರಚನೆ ಮಾಡಿ ಕೆರೆ ಮುಚ್ಚಾಕಿ 3 ಅಡಿ 4 ಅಡಿ 5 ಅಡಿ ನೀರು ನಿಲ್ತಲ್ಲ. ಧರ್ಮಸಿಂಗ್ ಅವ್ರ ಮುಖ್ಯಮಂತ್ರಿ, ಇದೇ ಸಿದ್ದರಾಮಯ್ಯ ಡೆಪ್ಟಿ CM ಆಗ ನಗರಾಭಿವೃದ್ಧಿ ಯಾರು ಇಟ್ಕೊಂಡಿದ್ರು ಗೊತ್ತಿಲ್ಲ. ಆಗ ಕಾಂಗ್ರೆಸ್ ಸರ್ಕಾರದಲ್ಲಿ ಅವತ್ತು 5 ಅಡಿ ನೀರು ನಿಲ್ತಿದ್ದಲ್ಲ ಮಳೆಗಾಲದಲ್ಲಿ. ಪುಟ್ಟೇನಹಳ್ಳಿ ಒಳಗೆ JP ನಗರ ಭಾಗದಲ್ಲಿ ಡಾಲರ್ಸ್ ಕಾಲೋನಿ, ಬಿಳೆಕಳ್ಳಹಳ್ಳಿ. ಅವತ್ತು ನಾನು ಮುಖ್ಯಮಂತ್ರಿ ಆಗಿ ಅಲ್ಲೇನು ಪ್ರವಾಸ ಮಾಡಿದೆ. ಅವತ್ತು ನಾವು ತೆಗೆದುಕೊಂಡಂಥ ನಿರ್ಧಾರ, ಅಲ್ಲೇನವತ್ತು ಅಲ್ಲಿ ನೀರು ನಿಲ್ತಾ ಇದ್ದಿದ್ದಕ್ಕೆ ತೀರ್ಮಾನ ಕೊಟ್ಟೆ ನಾನು ಮುಖ್ಯಮಂತ್ರಿಯಾಗಿ. ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಇವತ್ತು ಸಹ ಬೆಂಗಳೂರಿನಲ್ಲಿ ಎಲ್ಲಿ ನೀರು ನಿಂತರೂ ಅಲ್ಲಿ ನೀರು ನಿಲ್ತಾ ಇಲ್ಲ. ಇದು ಕುಮಾರಸ್ವಾಮಿ ಕೊಟ್ಟಿದ್ದ ಕಾಂಟ್ರಿಬ್ಯೂಷನಲ್ಲಿ ಆ ಮುಖ್ಯಮಂತ್ರಿಯಾಗಿ 20 ತಿಂಗಳು. ಅದಕ್ಕೆ ಕಳೆದ 6-7 ವರ್ಷದಿಂದ ನಿರಂತರವಾಗಿ ಒಂದು ಮಳೆಗಾಲದಲ್ಲಿ ನೀರು ಬರ್ತಿದೆಯಲ್ಲ. ನಿಮ್ಮ ಯೋಚನೆ ಏನು ಮಾಡ್ತಾ ಇದ್ದೀರಿ ಸರ್ಕಾರ ನಡೆಸೋರು? ಅದೆಂಥದೋ ಇನ್ನು ಮೇಕೆದಾಟು 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 ಮೇಕೆದಾಟು, ನಮ್ಮ ನೀರು ನಮ್ಮ ಹಕ್ಕು. ಇಲ್ಲಿರೋ ಕೆರೆ ಎಲ್ಲ ನುಂಗಿ ನೀರು ಕುಡಿದು ಮಳೆಗಾಲದಲ್ಲಿ ಸರಿಯಾದಿತ್ತೆ ಕೆರೆ ತುಂಬಿಸ್ಕೊಂಡಿದ್ರೆ ಆ ರೊಚ್ಚ ನೀರನ್ನೆಲ್ಲ ಬಿಡದೆ ಇವತ್ತು ಬೆಂಗಳೂರು ನಗರದ ನಾಗರಿಕರಿಗೆ ನೀರು ಕೊಡಬಹುದಾಗಿತ್ತು. ಮನೆಗಳಿಗೆ ನೀರು ನುಗ್ಗಿ ರಾತ್ರಿ ಎಲ್ಲ ಜಾಗರಣೆ ಮಾಡ್ಕೊಂಡು ಆ ಜನ ಬದುಕ್ತಕ್ಕಂಥ ಪರಿಸ್ಥಿತಿ ಬರ್ತಿತ್ತ. ಇವತ್ತು ಯಾವ ಪುರುಷಾರ್ಥಕ್ಕೆ ಅದಂಥದ್ದು ಇದು ಮಾಡ್ತೀರಿ ನಗರ ಪ್ರದಕ್ಷಿಣೆ?
ನಗರ ಪ್ರದಕ್ಷಿಣೆ ಮಾಡಿ ಯಾವುದಾದ್ರೂ ಒಂದು ಏರಿಯಾದಲ್ಲಿ ಕಳೆದ 3-4 ವರ್ಷ ಈ ರೀತಿ ಮಳೆಗಾಲದಲ್ಲಿ ನೀರು ತುಂಬ್ತಾ ಇದೆಯಲ್ಲ, ಒಂದು ಭಾಗದಲ್ಲಿ ನೀವೇನಾದ್ರು ಸರಿಪಡಿಸಿದ್ದೀರಾ ಸರ್ಕಾರ ನಡೆಸೋರು? ಸುಮ್ಮನೆ ಕಾಟಾಚಾರಕ್ಕೆ ಹೋಗ್ಬಿಟ್ಟು ನಗರ ಪ್ರದಕ್ಷಿಣೆ, ಪಾಪ ರಾತ್ರಿಯಲ್ಲಿ ನಿದ್ದೆಗೆಟ್ರೋ ಇಲ್ಲ ಹೋಗಿ ಮಲಿಕೊಂಡ್ರು. ನೆನ್ನೆ ಟಿ ವಿಲಿ ಹೇಳ್ತಾ ಇದ್ರಪ್ಪ ನಮ್ಮ ಡೆಪ್ಟಿ CM, ಹೋಲ್ ನೈಟ್ ಎಲ್ಲ ಓಡಾಡ್ತೀರಿ ಬೆಂಗಳೂರು ನಗರದೊಳಗೆ ಅಂತೇಳಿ. ಏನೋ ಒಂದು ಹೋಲ್ ನೈಟ್ ಓಡಾಡ್ತಿದ್ರೋ ಇಲ್ಲ ಹೋಗಿ ಮಲಿಕೊಂಡ್ರೋ ಸುಸ್ತಾಗಿ ಗೊತ್ತಿಲ್ಲ. ನೆನ್ನೆ ಟಿ ವಿಲಿ ಹೇಳ್ತಿದ್ರು 9:30 ಇಡೀ ನಗರ ಎಲ್ಲ ನೋಯಿ ಹೋಲ್ ನೈಟ್ ಎದ್ದು ಓಡಾಡ್ತೀನಿ ಅಂತೇಳಿ. ಅದೆಂಥದ್ದು ಅದೇನೋ ಹೊರಗೆ ಕೆಲಸ ಹೇಳಿದಲ್ಲ ಅದು, ನಾನು ಈಗ ಹೇಳಿದ್ರು ಅಂತ ಅದೆಂತ ಹೊರ್ತೀನಿ, ಅವು ಪಲ್ಲಕ್ಕಿ ಹೊರ್ತೀನಿ ಅಂತ. ರಾತ್ರಿ ಎಲ್ಲ ಪಲ್ಲಕ್ಕಿ ಹೊರ್ಕೊಂಡಿದ್ನೋ ಎದ್ರೋ ಗೊತ್ತಿಲ್ಲ ಅವರು. ಏಕೆಂದರೆ ಸರ್ಕಾರ ನಡೆಸೋರಿಗೆ ಪ್ರತಿನಿತ್ಯ ಆಗ್ತಕ್ಕಂಥ ಅನಾಹುತಗಳು ಇಷ್ಟೆಲ್ಲ ಗೊತ್ತಿದ್ದು ಒಂದು ಭಾಗದಲ್ಲಾದ್ರೂ ಸರಿಪಡಿಸ್ತಕ್ಕಂಥ ಕೆಲಸ ಮಾಡಿದ್ದೀರಾ? ಒಂದು ಭಾಗದಲ್ಲಾದರೂ ಇಲ್ಲ. ಮಂಡ್ಯಗೆ ನಾಳೆ ಹೋಗಲ್ಲ. ಮಂಡ್ಯ ಹೋಗಬೇಕು, ನಾನು ಈಗ ಹೋಗಲ್ಲ, ಎಲ್ಲ ಹಳ್ಳಿಗಳಿಗೂ ಭೇಟಿ ಕೊಡಬೇಕು ಅಂತ ಇದ್ದೀನಿ. ಮಂಡ್ಯದಲ್ಲಿ ಎಲ್ಲ ಹಳ್ಳಿಗಳಿಗೂ ಹೋಗಿ ಜನಗಳ ಕಷ್ಟ ಸುಖ ಏನಿದೆ ಕೇಳಿ ಒಂದೊಂದು ತಾಲೂಕಿಗೆ ಒಂದು ಡೈರಿ ಮಾಡಬೇಕು. ಅದನ್ನ ಹೇಳ್ತೀನಿ ಆಮೇಲೆ ಏನೇನು ಮಾಡಬೇಕು ಅಂತ ಇದ್ದೀನಿ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಮೇಡಮ್.